ಆತ್ಮೀಯ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು EVSನ 2ನೇ ಲೆಸನ್ ಆದ ಅನಿಮಲ್ಸ್ ಅವರ್ ಫ್ರೆಂಡ್ಸ್ ಈ ಒಂದು ಲೆಸನ್ ಮತ್ತು ಆ್ಯಕ್ಟಿವಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಎಲ್ಲ ಲೆಸನ್ದು ನಿಮಗೆ ಇಲ್ಲಿ ಎಕ್ಸ್ಪ್ಲೇಷನ್ ಸಿಗುತ್ತೆ. ಪ್ರತಿಯೊಂದು ಚಾಪ್ಟರ್ದು ಕೂಡ ನಾವು ನಮ್ಮ ಚಾನಲಲ್ಲಿ ಅಪ್ಡೇಟನ್ನು ಮಾಡ್ತೀವಿ. ಈಗ ಮೊದಲ ಒಂದು ಪಾಠವನ್ನು ಆಲ್ರೆಡಿ ಅಪ್ಡೇಟ್ ಮಾಡಲಾಗಿರ್ತದೆ, ನೀವು ಹೋಗಿ ಚಾನಲಲ್ಲಿ ಚೆಕ್ ಮಾಡಿ ನೋಡ್ಬೋದಾಗಿರ್ತದೆ. ಈಗ 2ನೇ ಲೆಸನ್ ಅನಿಮಲ್ಸ್ ಅವರ್ ಫ್ರೆಂಡ್, ಪ್ರಾಣಿಗಳು ನಮ್ಮ ಸ್ನೇಹಿತರು. ಆ್ಯಕ್ಟಿವಿಟಿ 1, ಲುಕ್ ಅಟ್ ದಿಸ್ ಪಿಕ್ಚರ್. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ, ಒಂದು ಫೋಟೋವನ್ನು ಕೊಟ್ಟಿದ್ದಾರೆ. ಚಿಲ್ಡ್ರನ್ ಶುಡ್ ಬಿ ಗಿವನ್ ಸಮ್ ಟೈಮ್ಸ್ ಟು ಸಿ ದ ಪಿಕ್ಚರ್ ಆ್ಯಂಡ್ ದೆನ್ ಟಾಕ್ ಅಬೌಟ್ ಇಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಿಕ್ಚರನ್ನು ವಿದ್ಯಾರ್ಥಿಗಳು ನೋಡಿ ಅದರ ಬಗ್ಗೆ ಮಾತನಾಡೋಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಒಂದು ಗ್ರಾಮೀಣ ಸೊಗಡಿನ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ವಿಲೇಜ್ ಟೈಪಲ್ಲಿರ್ತಕ್ಕಂಥ ಒಂದು ಚಿತ್ರ. ಸುತ್ತ ಬೆಟ್ಟ ಗುಡ್ಡಗಳು, ತೋಟ, ಮನೆಗಳು, ಮತ್ತು ಕೆರೆ, ಮತ್ತು ಎತ್ತಿನ ಗಾಡಿ, ಮತ್ತು ಕುದುರೆ ಗಾಡಿ, ಮತ್ತು ಅಲ್ಲಿ ಮನೆಯ ಮುಂದೆ ಕೋಳಿಗಳು, ಮತ್ತು ಅಲ್ಲಿ ಮನೆಯ ಮುಂದೆ ಹಸುವಿನ ಹಾಲನ್ನು ಕರೆದಿರ್ತಕ್ಕಂಥ ಒಬ್ಬ ಹೆಂಗಸು, ಮತ್ತು ಹುಲ್ಲನ್ನು ಮೇಯ್ತಿರ್ತಕ್ಕಂಥ ಅಲ್ಲಿ ಒಂದು ಮೇಕೆ, ಮತ್ತು ನೀರಿನಲ್ಲಿರ್ತಕ್ಕಂಥ ಆಮೆ, ಮೀನುಗಳು, ಹಂಸ, ಎಮ್ಮೆ, ಮತ್ತು ಕುರಿಗಳು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗಿರ್ತದೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಚಿತ್ರ ಇದಾಗಿರ್ತದೆ. ಮಕ್ಕಳು ಕೂಡ ಇದನ್ನು ಈಸಿಯಾಗಿ ಹೇಳ್ತಾರೆ ಏನೇನಿದೆ ಅಂತಕ್ಕಂಥದ್ದನ್ನು. ಆದಷ್ಟು ಮಕ್ಕಳಿಗೆ ಇಂಗ್ಲೀಷಲ್ಲಿ ಹೇಳಿಸೋದಕ್ಕೆ ಪ್ರಾಣಿಗಳ ಹೆಸರು ಮತ್ತು ಅಲ್ಲಿರ್ತಕ್ಕಂಥ ಒಂದಷ್ಟು ಚಿತ್ರದ ಬಗ್ಗೆ ಇಂಗ್ಲೀಷಲ್ಲಿ ಹೇಳಿಸೋದಕ್ಕೆ ಟ್ರೈಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಕೆಳಗಡೆ ಏನು ಮಾಡಿದ್ದಾರೆ, ಒಂದಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಗಳಿಗೆ ನಾವೀಗ ಉತ್ತರವನ್ನು ಬರಿಬೇಕಾಗತ್ತೆ. ನೋಡಿ, ನೀರಿನಲ್ಲಿ ನೀವು ಕಾಣುವ ಪ್ರಾಣಿಗಳು ಯಾವುವು? ಮೊದಲನೇ ಕ್ವಶನ್, ವಿಚ್ ಅನಿಮಲ್ಸ್ ಡು ಯು ಸಿ ಇನ್ ದ ವಾಟರ್? ಯಾವ್ಯಾವ ಒಂದು ಪ್ರಾಣಿಗಳನ್ನು ನೀವು ವಾಟರಲ್ಲಿ ನೋಡ್ತೀರಾ, ನೀರಿನ ಒಳಗಡೆ? ನೋಡಿ, ಮಕ್ಕಳನ್ನ ಕೇಳಿದಾಗ ಮಕ್ಕಳು ಹೇಳ್ತವೆ ಆನ್ಸರನ್ನು. ಹೇಳಿಸಿ ಅದನ್ನು ಇಂಗ್ಲೀಷಲ್ಲಿ ಮಕ್ಕಳ ಕೈಲಿ ಹೇಳಿಸಿ. ಮೀನು, ಆಮೆ, ಹಂಸ ಮತ್ತು ಎಮ್ಮೆ ಇಂಗ್ಲೀಷಲ್ಲಿ ಹೇಳಿಕೊಡಿ. ಕನ್ನಡದಲ್ಲಿ ಹೇಳ್ತವೆ, ಇಂಗ್ಲೀಷಲ್ಲಿ ಕೂಡ ನೀವು ಅದನ್ನೇ ಹೇಳಿಕೊಡ್ಬೇಕಾಗಿರ್ತದೆ. ಮತ್ತು 2ನೇ ಕ್ವಶನ್ನು, ರಸ್ತೆಯ ಮೇಲೆ ನೀವು ಕಾಣುವ ಪ್ರಾಣಿಗಳು ಯಾವುವು? ರೋಡ್ ಮೇಲೆ ವಿಚ್ ಅನಿಮಲ್ಸ್ ಡು ಯು ಸಿ ಆನ್ ದ ರೋಡಲ್ಲಿ ಯಾವ್ಯಾವ ಪ್ರಾಣಿಗಳನ್ನ ನೋಡೋದಕ್ಕೆ ಸಾಧ್ಯ? ಇಲ್ಲಿ ಮೇಕೆ ಹೋಗ್ತಾ ಇದೆ, ಗೋಟ್ಸು, ಆರ್ಸು, ಮತ್ತು ಅಲ್ಲಿ ಹಸುಗಳು, ಕೌಸ್ ಕೂಡ ಹೋಗ್ತಾ ಇದೆ. ಅವುಗಳ ಹೆಸರನ್ನ ಮಕ್ಕಳ ಕೈಲಿ ಹೇಳಿಸಿ. ನೋಡ್ಬೋದು ವಿದ್ಯಾರ್ಥಿಗಳೇ, ನೀವು ಕೂಡ ಯಾವ ಪ್ರಾಣಿಗಳು ಬಂಡಿ ಅಥವಾ ಗಾಡಿಯನ್ನು ಎಳಿತಾ ಇದ್ದಾವೆ? ಪುಲ್ಲಿಂಗ್ ದ ಕಾರ್ಟ್. ಯಾವುದು ನೀವು ನೋಡ್ಬೋದು, ಇಲ್ಲಿ ಬಂಡಿಯನ್ನು ಎಳಿತಿರ್ತಕ್ಕಂಥ ಪ್ರಾಣಿಗಳು, ಒಂದು ಹಸು, ಇನ್ನೊಂದು ಕುದುರೆ, ಆರ್ಸ್ ಮತ್ತು ಕೌಸ್. ನೀವಲ್ಲಿ ಆನ್ಸರ್ನ ಬರೀಬೇಕಾಗುತ್ತೆ. ಮನೆಗಳ ಬಳಿ ನೀವು ಯಾವ ಪ್ರಾಣಿ ಮತ್ತು ಪಕ್ಷಿಗಳನ್ನು ಕಾಣ್ತೀರಾ? ಮನೆ ಬಳಿ ಯಾವ ಪ್ರಾಣಿ, ಇಲ್ಲಿ ಯಾವ ಪ್ರಾಣಿ ಪಕ್ಷಿ ಇದೆ ಒಂದ್ಸರಿ ನೋಡ್ಬಿಡಿ. ಅಲ್ಲಿ ನೀವು ಪ್ರಾಣಿ ಬಂದು ಯಾವುದಿದೆ, ಹಸು ಇದೆ, ಮತ್ತು ಪಕ್ಷಿಗಳು ಬಂದು ಕೋಳಿಗಳು ಇದ್ದಾವೆ. ನೆಕ್ಸ್ಟ್ ಕ್ವಶನ್ನು, ಪಕ್ಷಿಯನ್ನು ನೀವು ಎಲ್ಲಿ ಕಾಣಬಹುದು? ಎಲ್ಲಿ ಕಾಣ್ತೀರಾ? ಮನೆಯ ಮುಂಭಾಗದಲ್ಲಿ ನೀವು ಪಕ್ಷಿಗಳನ್ನು ಕಾಣ್ತೀರಾ. ಮಕ್ಕಳು ಆನ್ಸರ್ನ ಕನ್ನಡದಲ್ಲೇ ಹೇಳಿ. ನೀವು ರಿಪೀಟ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಕ್ಕಳಿಗೆ ಹೇಳಿ ಅವ್ರನ್ನ ಎಂಕರೇಜನ್ನು ಕೊಡಿ.
ಅವ್ರನ್ನೂ ಕೂಡ ಇಂಗ್ಲೀಷಲ್ಲಿ ಒಂದಷ್ಟು ಸರಿ ಹೇಳಿಸಿ ಅವಾಗ ಮಕ್ಕಳು ಇಂಗ್ಲೀಷಲ್ಲೇ ಆ ಪದಗಳನ್ನು ಹೇಳ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಪ್ರಾಣಿಗಳು ಮತ್ತು ಪಕ್ಷಿಗಳು ಏನೇನಿದೆ ಅಂತಕ್ಕಂಥದ್ದನ್ನು ಅಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಡಕ್ಕು, ಫಿಶ್ಶು ಮತ್ತು ಇಲ್ಲೆಲ್ಲ ಪ್ರತಿಯೊಂದಕ್ಕೂ ಒಂದಷ್ಟು ಎಲ್ಪ್ ಬಾಕ್ಸ್ ಕೊಟ್ಟಿದ್ದಾರೆ, ನೀವಲ್ಲಿ ನೋಡ್ಕೋಬೋದು. ಮತ್ತು ಚಟುವಟಿಕೆ 2 ಆ್ಯಕ್ಟಿವಿಟಿ 2 ಇಲ್ಲಿ ಮಾರ್ಕ್ ಮಾಡಬೇಕಾಗಿರ್ತದೆ. ಅಂದರೆ ನಮ್ಮ ಸುತ್ತಮುತ್ತ ನಮ್ಮ ಅನಿಮಲ್ಸು ನಮ್ಮ ಸುತ್ತಮುತ್ತ ಯಾವ್ಯಾವ್ದು ಇದ್ದಾವೆ ಇದ್ದರೆ ಅದನ್ನು ನೋಡಿದರೆ ಅವುಗಳ ಸುತ್ತ ಅಂದರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಬಾಕ್ಸಲ್ಲಿ ನೀವು ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಶೀಪು ಮತ್ತು ಕ್ರೋ, ಡಾಂಕಿ, ಜೀಬ್ರಾ, ಹೆಣ್ಣು, ಸ್ನೇಕು, ಸ್ಪ್ಯಾರೋ, ಫಿಶ್, ಸ್ಪ್ಯಾರೋ. ನೋಡಿ, ಇಲ್ಲಿ ಹಲವಾರು ಪ್ರಾಣಿ ಮತ್ತು ಪಕ್ಷಿಗಳನ್ನು ಕೊಟ್ಟಿದ್ದಾರೆ. ಮಕ್ಕಳು ಮನೆಯ ಸುತ್ತಮುತ್ತ ಏನಾದರೂ ನೋಡಿದರೆ ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ರೈಟ್ ಮಾರ್ಕ್ಸನ್ನು ಹಾಕಿಸ್ಬೇಕಾಗಿರ್ತದೆ. ಮಕ್ಕಳನ್ನ ಕೇಳಿ ಮಕ್ಕಳು ನೋಡಿದರೆ ರೈಟ್ ಮಾರ್ಕನ್ನು ಹಾಕ್ತವೆ. ಮತ್ತು ಕ್ವಶನ್ ಕೇಳಿದ್ದಾರೆ, ನಿಮ್ಮ ಸುತ್ತಮುತ್ತ ಕಾಣಬಹುದಾದ ಇತರ ಕೆಲವು ಪ್ರಾಣಿಗಳನ್ನು ಹೆಸರಿಸಿರ. ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ಪ್ರಾಣಿಗಳಿದ್ದರೆ ಅದನ್ನು ಹೇಳ್ತೀರಾ ಅಂತಕ್ಕಂಥದ್ದು. ಮತ್ತು ನಿಮ್ಮ ಸುತ್ತಮುತ್ತ ಕಾಣದಿರುವ ಕೆಲವು ಪ್ರಾಣಿಗಳನ್ನು ಹೆಸರಿಸಿರ. ಕೆಲವು ವೈಲ್ಡ್ ಅನಿಮಲ್ಸು, ಕಾಡು ಪ್ರಾಣಿಗಳು ಮನೆ ಮುಂಭಾಗದಲ್ಲಿ ಇರೋದಿಲ್ಲ ಅಂಥ ಪ್ರಾಣಿಗಳನ್ನು ಮಕ್ಕಳು ಹೇಳ್ತವೆ. ನೀವು ಮಕ್ಕಳ ಹತ್ರ ಹೇಳಿ ಕನ್ನಡದಲ್ಲಿ ಹೇಳಿದ್ರೆ ಮತ್ತೆ ನೀವು ಇಂಗ್ಲೀಷಲ್ಲಿ ರಿಪೀಟನ್ನು ಮಾಡಿ. ಮತ್ತು ಕೆಳಗೆ ಒಂದಷ್ಟು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ, ಅವುಗಳ ಹೆಸರನ್ನು ಊಹಿಸಿ ಏನು ಹೆಸರು ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಅಲ್ಲೇ ಕೊಟ್ಟಿದ್ದಾರೆ, ಒಂದೆರಡು ಸರಿ ಮಕ್ಕಳಿಗೆ ಬಸ್, ಪಿಕ್ಕು, ಆರ್ಸು, ಮಂಕಿ, ಫ್ಲೈ, ಈಗನು, ಪಿಕಾಕು ಈ ಥರ ಮಕ್ಕಳಿಗೆ ಪರಿಚಯವನ್ನು ಮಾಡಿಸ್ಕೊಡಿ. ಮತ್ತು ಮುಂದಿನ ಆ್ಯಕ್ಟಿವಿಟಿ 3 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರಲ್ಲಿ ನಿಮ್ಮ ಮನೆಯಲ್ಲಿ ನೀವು ಕಾಣ್ತಕ್ಕಂಥ ಪ್ರಾಣಿಗಳ ಒಂದು ಸುತ್ತ ರೌಂಡ್ ಮಾರ್ಕನ್ನು ಹಾಕಿ. ಹಲ್ಲಿ, ಹಂಸ, ಇರುವೆ, ಮೊಲ, ಇಲ್ಲಿ ನಾಯಿ, ಹೀಗೆ ಇಲ್ಲಿ ಹಲವಾರು ಪಿಕ್ಚರ್ಗಳನ್ನು ಕೊಟ್ಟಿದ್ದಾರೆ. ಆ ಪಿಕ್ಚರಲ್ಲಿ ಮಕ್ಕಳು ಮನೆಯಲ್ಲಿ ನೋಡ್ಬೋದಂತ ಯಾವುದಾದ್ರು ಪ್ರಾಣಿಗಳಿದ್ದರೆ ಅದಕ್ಕೆ ನೀವು ರೌಂಡನ್ನು ಹಾಕಿ ಅಂತ ಹೇಳಿದ್ರೆ ಮಕ್ಕಳು ರೌಂಡನ್ನು ಹಾಕ್ತವೆ. ಇನ್ನು 4ನೇ ಚಟುವಟಿಕೆ, ಒಂದು ಪ್ಯಾರೆಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬಣ್ಣವನ್ನು ಹಚ್ಚಿಸಿ ಅದಕ್ಕೆ ಒಂದು ಹೆಸರನ್ನು ಕೊಡಿಸಿ. ಅವ್ರಿಗೆ ಇಷ್ಟವಾದ ಒಂದು ಹೆಸರನ್ನು ಕೊಡಲಿ ಆ ಪ್ಯಾರೆಟ್ಗೆ. ಮತ್ತು ಚಟುವಟಿಕೆ ಬಿಯಲ್ಲಿ ಅದರಲ್ಲಿ ಬಿ ಇಲ್ಲಿ ಒಂದು ಬಟರ್ಫ್ಲೈಯನ್ನು ಕೊಟ್ಟಿದ್ದಾರೆ. ಆ ಬಟರ್ಫ್ಲೈಗೆ ಮತ್ತು ಕಲರನ್ನು ಮಾಡಿ ಅದಕ್ಕೆ ಒಂದು ಹೆಸರನ್ನು ಕೊಡಬೇಕಾಗುತ್ತೆ ಮಕ್ಕಳು. ಮತ್ತು ಆ್ಯಕ್ಟಿವಿಟಿ 5 ಇಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳು ಯಾವ ರೀತಿ ಸೌಂಡನ್ನು ಮಾಡ್ತವೆ ಅಂತಕ್ಕಂಥ ಒಂದು ಸಾಂಗು ಕೊಟ್ಟಿದ್ದಾರೆ. ಅದನ್ನು ಮಕ್ಕಳಿಗೆ ನೀವು ಹೇಳ್ಕೊಡ್ಬೋ. ಬೌ ಸೇ ದ ಡಾಗ್, ಮ್ಯಾವ್ ಮ್ಯಾವ್ ಸೇ ದ ಕ್ಯಾಟ್, ಕ್ರಾಕ್ ಕ್ರಾಕ್ ಸೇ ದ ಫ್ರಾಗ್, ಬಾ ಬಾ ಸೇ ದ ಗೋಟ್, ಕ್ವಾಕ್ ಕ್ವಾಕ್ ಸೇ ದ ಡಕ್, ಸೇ ದ ಸ್ನೇಕ್, ಮೋ ಮೋ ಸೇ ದ ಕೌ, ಕಾ ಕಾ ಸೇ ದ ಕ್ರೋ. ಈ ರೀತಿ ಮಕ್ಕಳಿಗೆ ಒಂದು ರೈಮನ್ನು ಹಾಡಿನ ಮೂಲಕ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರ್ತದೆ. ಇಷ್ಟು ಲೆಸನ್ 2 ನೀಡಿರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟಿಗಳು. ಆದಷ್ಟು ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಮಕ್ಕಳಿಗೆ ಕನ್ನಡದಲ್ಲೂ ಹೇಳ್ಕೊಡಿ. ಜೊತೆಗೆ ಮಕ್ಕಳು ಇವಾಗ ಕಲಿತೀರ ಇರೋದ್ರಿಂದ ಮಕ್ಕಳಿಗೆ ಆದಷ್ಟು ಪದಗಳನ್ನು, ಇಂಗ್ಲೀಷ್ ಪದಗಳನ್ನು ಮಕ್ಕಳಿಗೆ ರಿಪೀಟ್ ಮಾಡಿಸಿ ಹೇಳಿಕೊಟ್ರೆ ಮಕ್ಕಳು ಚೆನ್ನಾಗಿ ಕಲ್ತ್ಕೋತವೆ. ಇಷ್ಟು ಹೇಳ್ತಾ ಈ ಒಂದು 2ನೇ ಚಾಪ್ಟ್ರನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 3ನೇ ಚಾಪ್ಟ್ರೊಂದಿಗೆ ನಾವು ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.